ಇವತ್ತ ನಾವ್ ಇಲ್ಲೇನ್ ಸೇರ್ಕೊಂಡಿವಿ ಮಾಜಿ ಸೈನಿಕರಾಗಿರ್ಬೋದು, ವಿವಿಧ ಸಂಘಟನೆಯ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿ ಏನ್ ಸೇರಿದೀವಿ. ಇವತ್ತ ಒಂದು ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕು ಅಂತ ತಿಳ್ಕೊಂಡು ಒಂದು ವೇದಿಕೆ, ಒಂದು ಕಾನ್ಸೆಪ್ಟ್, ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡು ಇದು ಸೇರಿದೀವಿ. ಇದು ಪೂರ್ವಭಾವಿ ಸಭೆ. ಇನ್ನೂ ಎಷ್ಟು ದಿನ ತಗೋತದ ಗೊತ್ತಿಲ್ಲ. ಇದೊಂದು ರಿಜಿಸ್ಟರ್ ಬಾಡಿ ಮಾಡ್ಬೇಕಂತ ಇಟ್ಕೊಂಡು ನಮ್ ನಾಗೇಂದ್ರಪ್ಪ ಸರ್ ಅವ್ರು ಇಟ್ಕೊಂಡಿದ್ದಾರೆ. ಅದರಲ್ಲಿ ಸಹಿತ ನಾವು ಇನ್ವಾಲ್ವ್ ಆಗಿವಿ. ಈ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕಾದ್ರೆ ಅಷ್ಟು ಸರಳ ಇಲ್ಲ. ಯಾಕಂತಂದ್ರೆ ಇದು ಆಳವಾಗಿ ಬೇರೂರ್ಯದ. ನಮ್ಮಿಂದ ಶುರುವಾಗಿ ನಮ್ಮಿಂದ ಆಗ್ತದನ್ನ ಅಂತಕ್ಕಂಥದ್ದು ಇಲ್ಲ. ಯಾಕಂದ್ರೆ ನಾವು ಶುರು ಮಾಡೋಣ, ಮುಂದೆ ನಮ್ಮ ಮಕ್ಕಳಿಗಾದ್ರೂ ಇದ್ರ ಫಾಯ್ದಾ ಸಿಗುದು ಅಂತ, ನಮ್ಮ ಮಕ್ಕಳರು ಇದರಿಂದ ಮುಕ್ತರಾಗ್ತಾರ ಅಂತ. ಅದಕ್ಕೋಸ್ಕರ ಇದು ಒಳ್ಳೆ ಕಾನ್ಸೆಪ್ಟ್ ಇರೋದ್ರಿಂದ ನಾವು ಸಹಿತ ಈ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ನಾವು ಈ ಒಂದು ಇದು ಯಾವ್ದು ಭ್ರಷ್ಟಾಚಾರ ಮುಕ್ತ ಭಾರತ ಏನು ಮಾಡ್ಲಿಕ್ಕೆ ಹೊರಟಾರ, ಈ ಒಂದು ಇದಕ್ಕೂ ಸಹಿತ ನಾವು ಕೈ ಜೋಡಿಸ್ಬೇಕಂತ ತಿಳ್ಕೊಂಡು ನಾವು ಬಂದಿದೀವಿ. ಒಳ್ಳೆ ಕಾನ್ಸೆಪ್ಟ್ ಅದ. ಯಾಕಂದ್ರ ನಾವು ಭ್ರಷ್ಟಾಚಾರ ಮುಕ್ತ ಮಾಡಬೇಕಾದ್ರೆ ಎಲ್ಲಿ ತನಕ ನಾವು ಕೊಡೋದು, ನಾವು ಕೊಡ್ತಕ್ಕಂತ ಅಂದ್ರೆ ನಾವೇನು ₹1 ಕೊಟ್ಟರು ಬತ್ತು, 10,000 ರೂಪಾಯಿ ಕೊಟ್ಟರು ಬತ್ತು, ಕೊಡ್ತಕ್ಕಂಥವ್ರು ಎಲ್ಲಿ ತನ ನಿಲ್ಲಿಸಲ್ಲ ಅಲ್ಲಿ ತನ ಭ್ರಷ್ಟಾಚಾರ ಹೋಗಲ್ಲ. ಕೊಡೋರ್ನ ಮೊದಲು ನಿಲ್ಲಿಸ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕು. ಇದು ನಂದು ಒಂದು ಅನಿಸಿಕೆ. ಯಾಕಂದ್ರೆ ಭ್ರಷ್ಟಾಚಾರ ಅಂದ್ರೆ ನಾವು ಈಗ ಒಂದು ಆಫೀಸ್ ಯಾವ್ದೋ ಒಂದು ಕೆಲಸ ನಿಂತ ತಿಳ್ಕೊಡ್ರಿ, ಅವ್ರು ಮಾಡ್ಕೊಡ್ತೀವಿ ಅಂತಾರ. ಅವಾಗ ನಮ್ಮವ್ರು ಏನಂತಾರ, ಸರ್ ಏನ್ ಬೇಕು, ಒಂದು 10,000 ಬೇಕಾ, 5,000 ಬೇಕಾ, ತಗೋರಿ ನಾನ್ ಕೆಲಸ ಮೊದಲು ಮಾಡ್ಕೊಡ್ರಿ ಅಂದ್ರ ನಾವೇ ಅವರನ್ನ ಭ್ರಷ್ಟರನ್ನಾಗಿ ಮಾಡ್ತಾ ಇದ್ವಿ. ಎಲ್ಲಿ ತನಕ ನಾವು ಕೊಡೋದು ನಿಲ್ಸಲ್ಲ ಅಲ್ಲಿ ತನಕ ಭ್ರಷ್ಟಾಚಾರ ನಿಂದ್ರಲ್ಲ. ಇದು ನಾವೆಲ್ಲರೂ ಪ್ರತಿಯೊಬ್ಬರು ತಿಳ್ಕೊಂಡಿದಾದ್ರ ಇದು ಏನು ನಾವು ಇಟ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ಅದ, ಇದನ್ನ ನಾವು ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಏನು ಕಲಬುರಗಿ ನಗರದ ಸಪ್ತಗಿ ಹೋಟೆಲ್ ನಲ್ಲಿ ಇವತ್ತಿನ ದಿವಸ ಭ್ರಷ್ಟಾಚಾರ ಹಟಾವು ದೇಶ ಬಚಾವು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಸಂಸ್ಥೆಯನ್ನು ಮೊದಲಾಗಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇದರ ಸಂಸ್ಥಾಪಕರು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಏನು ದಂಡೋತಿಕರ್ ಸರ್, ನಾಗೇಂದ್ರ ದಂಡೋತಿಕರ್ ಅವರು ಇದನ್ನ ಪ್ರಾರಂಭಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವೆಲ್ಲರೂ ಸೇರ್ಕೊಂಡು, ಅಂದ್ರೆ ಈಗ ನಾವು ಜಗತ್ತಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ನೋಡ್ತಾ ಇರ್ತೀವಿ ಏನು ಅಂತಂದ್ರೆ ಎಲ್ಲಾ ಕಡೆ ಭ್ರಷ್ಟಾಚಾರ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು. ಸಣ್ಣ ಇಲಾಖೆ ಇರಲಿ, ದೊಡ್ಡ ಇಲಾಖೆ ಇರಲಿ, ಯಾವುದೇ ಪಕ್ಷ ಇರಲಿ, ರಾಜಕಾರಣಿಗೆ ಸಂಬಂಧಪಟ್ಟಿದ್ದಾಗಿರ್ಲಿ, ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ನಡೀತಾ ಇರೋದ್ರಿಂದ ಇದನ್ನು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ಬೇಕು, ಬುಡದಿಂದ ತೆಗೆದು ಹಾಕ್ಬೇಕಂತ ಹೇಳಿ ಈ ಒಂದು ಸಂಸ್ಥೆ ಉದ್ದೇಶ ಆಗಿರ್ತದೆ. ಅದಕ್ಕೋಸ್ಕರ ಇವತ್ತು ಹಿರಿಯರು, ಕಿರಿಯರು ಎಲ್ಲರೂ ಸೇರ್ಕೊಂಡು, ಅನುಭವಿಗಳು ಮತ್ತು ಮಾಜಿ ಸೈನಿಕರು ಮತ್ತು ಏನು ಜಿಲ್ಲಾ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ಎಲ್ಲಾ ಮಾಜಿ ಏನಂತ ಎಂಪ್ಲಾಯೀಸ್ ಎಲ್ಲರೂ ನೌಕರರು ಸೇರ್ಕೊಂಡು ಈ ಒಂದು ಅಭಿಯಾನಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಇವತ್ತಿನ ದಿವಸ ಪ್ರಾರಂಭದ ಮೂಲಕ ಇವತ್ತು ಇಲ್ಲಿ ನಾವು ಚಾಲನೆ ಕೊಡಲಾಗಿದೆ. ಜೊತೆಗೆ ಏನು ನಮ್ಮ ಕರ್ನಾಟಕ ರಾಜ್ಯದ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಒಂದು ಸಂಸ್ಥೆಗೆ ಇವತ್ತಿನ ದಿವಸ ನಮ್ಮ ಕಲಬುರಗಿಯಿಂದ ಆಯ್ಕೆಯಾಗಿರುವಂತಹ ಶ್ರೀಮತಿ ವಾಣಿಶ್ರೀ ಸಗರ್ಕರ್ ಅಕ್ಕವರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ಇವತ್ತಿನ ದಿವಸ ಬಹಳ ಅಭಿಮಾನದಿಂದ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಅದಕ್ಕೆ ಕಲಬುರಗಿ ಜನರಲ್ಲಿ ವಿನಂತಿ ಏನ್ ಮಾಡ್ತೇವೆ, ಎಲ್ಲೇ ಕೂಡ ಭ್ರಷ್ಟಾಚಾರ ಕಂಡು ಬಂದಲ್ಲಿ ಅಥವಾ ಈ ರೀತಿ ಲಂಚದ ಪ್ರಕರಣ ಕಂಡು ಬಂದಲ್ಲಿ ದಯವಿಟ್ಟು ನಮ್ಮ ಸಂಸ್ಥೆಗೆ ತಾವು ಕರೆ ಮೂಲಕ ಅಥವಾ ಒಂದು ಮನವಿ ಮೂಲಕ ತಿಳಿದಾಗ ಅದನ್ನು ತಡೆಯುವ ಕೆಲಸವನ್ನು, ಆ ಒಂದು ಅನ್ಯಾಯದ ವಿರುದ್ಧ ಹೋರಾಡುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತೇನು ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ, ಇದ್ರಲ್ಲಿ ನಾನು ಕೂಡ ಒಬ್ಬಳೆ ಕೆಲಸ ಮಾಡ್ತಾ ಇದ್ದೀನಿ. ಅದು ಬಹಳ ಹೆಮ್ಮೆ ತರಲಿಕ್ಕೆ ಈ ವಿಷಯ. ಸೊ ಬರುವಂತ ದಿನಗಳಲ್ಲಿ ನಮ್ಮ ಕಲಬುರಗಿ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುವಂತ ಶಕ್ತಿ ನಮಗೆ ಎಲ್ಲರೂ ಕೊಡ್ಲಿ ಮತ್ತು ಜನರು ಇದಕ್ಕೆ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ತೇನೆ. ಯಾಕಂತಂದ್ರೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಬಹಳ ವರ್ಸ್ಟ್ ಥಿಂಗ್. ಅದು ಎಷ್ಟೇ ನಾವು ಅದಕ್ಕೆ ಒಂದು ಕಡಿವಾಣ ಹಾಕಿ ಅದಕ್ಕೇನು ಒಂದು ಸಂವಿಧಾನ ಪ್ರಕಾರ ನಾವು ಹೋದ್ರೂ ಕೂಡ ಈ ಭ್ರಷ್ಟಾಚಾರ ಎಲ್ಲಾ ಕಡೆ ಒಂದು ಭ್ರಷ್ಟಾಚಾರ ಇದೆ. ಸೊ ಅದಕ್ಕೆ ಇವತ್ತವ್ರೊಂದು ಸಂಸ್ಥೆ ಇವತ್ತೇನವರು ಸಂಘಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲ ಈ ಒಂದು ಸಭೆ ಸೇರಿದೀವಿ. ಈಗಾಗ್ಲೇ ಮಾಲಕಣ್ಣಿ ಅವರು ಮಾತಾಡಿದ್ರು, ಅವರು ಕೂಡ ಹೇಳಿದ್ರು, ಎಲ್ಲೇ ಒಂದು ಕಡೆ ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತಂತಂದ್ರೆ ಜನರು, ಕಲಬುರಗಿ ಜನರಿಗೆ ಗಮನಕ್ಕೆ ಬಂದು ತಕ್ಷಣ ಅದಕ್ಕೇನು ಯಾರಿಗೆ ಮೆಸೇಜ್ ಕೊಡ್ಬೇಕಂತ ಹೇಳಿ ಈಗಾಗ್ಲೇ ಎಲ್ರು ನಮ್ಮ ಸರ್ ಅವರು ಒಂದು ನಂಬರ್ ಕೊಟ್ಟು ಅದಕ್ಕೊಂದು ಚಾಲನೆ ಕೊಡ್ತಾರ. ಅವ್ರು ಈ ನಂಬರ್ ಕೊಟ್ಟು ತಮ್ಮ ಕಂಪ್ಲೇಂಟ್ಸ್ ಅನ್ನು ನೀವು ಇಲ್ಲಿ ಇದು ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ. ಕಲಬುರಗಿ ಜನರು ಎಚ್ಚೆತ್ಕೊಡ್ರಿ. ಇವತ್ತು ಒಂದು ದೊಡ್ಡ ಅಭಿಯಾನ ಇದು, ಭ್ರಷ್ಟಾಚಾರ ಹಟಾವ್ ಭಾರತ್ ಬಚಾವ್ ಅಂತಂತಂದ್ರೆ ಬರೀ ಕರ್ನಾಟಕ ಬಚಾವ್ ಇಲ್ಲ, ಇದು ಭಾರತ್ ಬಚಾವ್ ಅಂತಂತಿದೆ. ಅದಕ್ಕೆ ಈ ಒಂದು ಅಭಿಯಾನದ ಮೂಲಕ ತಮಗೆ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರು ಕೂಡ ಈ ಒಂದು ಸಂಸ್ಥೆಗೆ ತಾವು ತಿಳಿಸ್ತಕ್ಕಂಥದ್ದು. ಇವತ್ತು ಎಲ್ಲರೂ ಸೇರಿ ನಮ್ಮ ಗಾರ್ಡನ್ ಡೆವಲಪ್ಮೆಂಟ್ ಮೆಂಬರ್ಸ್ ಕೂಡ ಇದ್ದಾರೆ ಇದರಲ್ಲಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಿಂದ ಏನು ನನಗೆ ಒಂದು
ಆಹಾರ ಮತ್ತು ನಾಗರಿಕ ಇಲಾಖೆಯ ಸ್ಟೇಟ್ ಬೋರ್ಡಿಂದು ಅವೇರ್ನೆಸ್ ಕಮಿಟಿದು ನನಗೆ ಡೈರೆಕ್ಟರ್ ಮಾಡಿದ್ದಾರೆ ನಮ್ಮ ಪಕ್ಷದಿಂದ. ಇವತ್ತು ಕಲಬುರಗಿಯಲ್ಲಿ ಸುಮಾರು ಜನರು ನನಗೆ ಕರೆದು ಇವತ್ತೊಂದು ನನಗೆ ಸನ್ಮಾನವನ್ನು ಇಟ್ಕೊಂಡು ಇವತ್ತು ನಮ್ಮ ಎಲ್ಲಾ ಹಿರಿಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ, ನನಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕಲಬುರಗಿ ಜಿಲ್ಲೆಯ ಭ್ರಷ್ಟಾಚಾರ ಹಟಾವ್ ಭಾರತ್ ಬಚಾವ್ ಎಂಬ ಒಂದು ಸಂಘದ ಶೀರ್ಷಿಕೆ ಅಡಿಯಲ್ಲಿ ಇಂದು ಕಲಬುರಗಿ ಮಹಾನಗರ ಅಭಿವೃದ್ಧಿ ಪರ ಸಮಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಭ್ರಷ್ಟಾಚಾರ ಹಟಾವ್ ಭಾರತ್ ಬಚಾವ್ ಸಂಘ ಈಗಾಗಲೇ ಸಂಘಟನೆಗೊಳ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ. ಈ ಸಂಘಕ್ಕೆ ಸುಮಾರು ಒಂದು 50 ಜನ ಬಂದಿದ್ದಾರೆ ಇವತ್ತು 3ನೇ ಸಭೆಗೆ. ಅವರೆಲ್ಲರಿಗೂ ನನ್ನ ಅನಂತ ನಮನಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಭ್ರಷ್ಟಾಚಾರ ವಿಷಯದಲ್ಲಿ ನಮ್ಮ ದೇಶನೇ ಬೆಂಕಿ ಹತ್ತಿ ಉರಿದಂಗಿದೆ. ನಾನೊಬ್ಬ ನಿವೃತ್ತ ಸರ್ಕಾರಿ ನೌಕರಾಗಿ ಮಾತಾಡ್ತಾ ಇದ್ದೀನಿ. ನಾನು ಸುಮಾರು ಸರ್ವಿಸ್ನಾಗಿದ್ದ ಕೂಡ ನಾನು ಕಂಡಿದ್ದೀನಿ. ನಮ್ಮ ದೇಶ ಹಿಂಗೆ ಆದ್ರೂ ಮುಂದೊಂದ್ ದಿನ ನಮ್ಮ ದೇಶ ಸ್ವಾತಂತ್ರ್ಯಕ್ಕಿಂತ ಮೊದಲು ಪರಕೀಯರು ನಮ್ಮ ದೇಶ ಲೂಟ್ ಮಾಡಿದ್ರು. ಸ್ವಾತಂತ್ರ್ಯ ಆದ್ಮೇಲೆ ನಮ್ಮ ದೇಶ ನಮ್ಮವರೇ ಲೂಟ್ ಮಾಡಿ ಪರದೇಶದಲ್ಲಿ ಒಯ್ದು ನಮ್ಮ ಸಂಪತ್ತನ್ನು ಇಡ್ತಾ ಇದ್ದಾರೆ. ಇದು ನನಗೆ ತುಂಬಾ ನೋವು ಅನಿಸ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಕೂಡ ಸ್ವಿಸ್ ಬ್ಯಾಂಕ್ ನಿಂದ ಹಣ ತಂದು ನಮ್ಮ ದೇಶದ ಎಲ್ಲಾ ಪ್ರಜೆಗಳಿಗೆ ಹಂಚುತ್ತೀನಿ ಅಂತ ಹೇಳಿದ್ರು. ಅದು ಅವರಿಂದ ಆಗ್ಲಿಲ್ಲ. ಅದಕ್ಕೆ ತುಂಬಾ ನನಗೆ ಖೇದ ಅನಿಸ್ಲತ್ತದ ಇವತ್ತು. ಅದಕ್ಕೆ ನಾವು ಭ್ರಷ್ಟಾಚಾರ ಮುಕ್ತ ಭಾರತ ನಾವು ಕಾಣಬೇಕಾಗಿದೆ. ಇವತ್ತು ಎಲ್ಲರೂ ಮೊದಲು ಮನಸ್ಸಿನಿಂದ ಪರಿವರ್ತನೆ ಆಗ್ಬೇಕಾಗಿದೆ. ಈ ಭ್ರಷ್ಟಾಚಾರ ಅನ್ನೋದು ಮೊದಲು ಕೊಡೋರು ಬಂದ್ ಮಾಡ್ಬೇಕು. ಭ್ರಷ್ಟಾಚಾರ ತಗೊಂಬರ ಎಲ್ಲಿ ತಗೋತಾರ. ಅದಕ್ಕಾಗಿ ನಾವು ಈ ಸಂಘದಿಂದ ಈಗ ಮೂರನೇ ಸಭೆ ನಾವು ಕಾಲ್ ಮಾಡಿದೀವಿ. ಇವತ್ತು 3ನೇ ಸಭೆಗೆ ಸಾಕಷ್ಟು ಜನ ಬಂದಿದ್ದಾರೆ. ಆಮೇಲೆ ವಾಣಿಶ್ರೀ ಮೇಡಮ್ ಅವರು ನಮ್ಮ ಕಲಬುರಗಿ